ನಮಸ್ತೆ. ಅಂಗಳದಲ್ಲಿ ಬಿಟ್ಟಂತಹ ಒಂದಷ್ಟು ಹೂಗಳನ್ನು, ಅಂದರೆ ಈ ಶಂಖಪುಷ್ಪದಂಥ ಹೂಗಳು ಪೂಜೆಗೆ ಬಳಸಿದ್ರೆ ಬೇಗ ಬಾಡಿ ಹೋಗ್ತವೆ. ಅಂಥ ಹೂಗಳನ್ನು ಈ ಥರ ಉರುಳಿ ಅಲಂಕಾರಕ್ಕೆ ಬಳಸ್ಕೊಳ್ಳೋದ್ರಿಂದ ಹೆಚ್ಚು ಹೊತ್ತು ತಾಜಾ ಆಗಿರುತ್ತೆ ಮತ್ತು ಇದೊಂದು ಪಾಸಿಟಿವ್ ಎನರ್ಜಿಯನ್ನು ಮನೆಗೆ ತಂದುಕೊಡುತ್ತೆ. ಹಾಗಾಗಿ ಅಂಗಳದಲ್ಲಿ ಬಿಟ್ಟಂತಹ ಈ ಥರದ ಸೂಕ್ಷ್ಮವಾದ ತುಂಬೆ ಅಂದರೆ ಸಾಕಷ್ಟು ನೈಸರ್ಗಿಕವಾದ ಹೂಗಳು ಅಂಗಳದಲ್ಲಿ ಇದ್ದೇ ಇರುತ್ತೆ. ಅಂಥ ಹೂಗಳನ್ನು ಬಳಸ್ಕೊಂಡು ನಾವು ಉರುಳಿ ಅಲಂಕಾರವನ್ನು ವಾರಗಳಲ್ಲಿ ಸೋಮವಾರ, ಶನಿವಾರ, ಗುರುವಾರ, ಶುಕ್ರವಾರ ಪೂಜೆಗೆ ನಾವು ಯಾವತ್ತು ಹೆಚ್ಚು ಆದ್ಯತೆಯನ್ನು ಕೊಡ್ತೇವೆ ಆ ದಿನಗಳಲ್ಲಿ ನಾವು ಈ ಥರದ ಅಲಂಕಾರವನ್ನು ಮಾಡಿದರೆ ನಿಜಕ್ಕೂ ಅಂದರೆ ಪ್ರತಿನಿತ್ಯ ಪೂಜೆಗೆ ಅಂತಲೇ ಅಲ್ಲ, ಪೂಜೆ ದಿನಗಳ ಅಲ್ಲದೆ ನಿತ್ಯವೂ ನಾವು ಈ ರೀತಿಯ ಪುಷ್ಪಾಲಂಕಾರವನ್ನು ಮಾಡೋದ್ರಿಂದ ಮನೆಗೆ ಒಂದು ಒಳ್ಳೆಯ ಪಾಸಿಟಿವ್ ವೇವ್ ಖಂಡಿತ ಬರುತ್ತೆ. ಹಾಗಾಗಿ ಮತ್ತು ನಾನು ಈ ಥರದ ಹೂಗಳು ಪೂಜೆಗೆ ಹಾಕೋದ್ರಿಂದ ಬೇಗ ಬಾಡೋಗುತ್ತೆ ಅನ್ನೋ ಕಾರಣಕ್ಕೆ ದೇವರ ಮಂದಿರದಲ್ಲೂ ಕೂಡ ಈ ಥರದ ಅಲಂಕಾರವನ್ನು ಮಾಡಿ ಅಲ್ಲಿ ಒಂದು ದೈವಿ ಸಂಭೂತವನ್ನು, ದೈವಿಕತೆಯನ್ನು ನೆಲೆಗೊಳ್ಳೋ ರೀತಿ ಮಾಡಿ ಅದನ್ನು ಪೂಜೆ ರೀತಿ ಸಮರ್ಪಣೆ ಮಾಡ್ತೇನೆ. ಪೂಜೆ ಅಂದ್ರೇ ಪೂ ಅಂದರೆ ಹೂಗಳಿಂದ ಮಾಡಿದ, ಜೆ ಅಂದರೆ ಸೇವೆ, ಪೂಜೆ ಅಂದರೆ ಹೂಗಳಿಂದ ಮಾಡಿದ ಸೇವೆ. ಆದ್ದರಿಂದ ನಾವು ಈ ರೀತಿಯಾಗಿ ದೇವರಿಗೆ ಪೂಜಿಸೋದ್ರಿಂದ ದೇವರು ಖಂಡಿತ ಹೊಲಿತಾನೆ. ಮತ್ತು ಮನೆಯಲ್ಲೊಂದು ಒಳ್ಳೆಯ ವಾತಾವರಣವನ್ನು ನೋಡಿದ ತಕ್ಷಣ ಏನೋ ಒಂದು ಹೊಸತನವನ್ನು, ಒಂದು ಸೆಳೆತ ಖಂಡಿತ ಈ ಹೂವಿನ ಸಾಮೀಪ್ಯದಲ್ಲಿ ಖಂಡಿತ ಸಿಗುತ್ತೆ. ನೀವೆಲ್ಲ ಈ ನಿಟ್ಟಿನಲ್ಲಿ ತೊಡಗ್ತೀರಾ ಅಂತ ಅಂದ್ಕೊಂಡು ಇದಾಗಿತ್ತು ಇಂದಿನ ವಿಶೇಷ. ನಾನು ಪ್ರತಿ ಹೂಗಳನ್ನು ಕೂಡ ಈ ರೀತಿಯ ಅಲಂಕಾರಕ್ಕೆ ಬಳಸ್ಕೊತಾ ಇರ್ತೇನೆ. ನಾನು ತುಂಬೆ, ಪತ್ರೆ, ತುಂಬೆ ಎಲೆ, ಸಾಕಷ್ಟು ಗರಿಕೆ, ಸೌಗಂಧಿಕ ಪುಷ್ಪವನ್ನು ಹಾಕಿ ತಯಾರಿಸಿದ ಉರುಳಿ ಇದಾಗಿತ್ತು. ವಂದನೆಗಳು.